ಸಿದ್ದಾಪುರ ತಾಲೂಕಿನ ತ್ಯಾರ್ಸಿ ಬಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದೇಶೀಯ ಆಹಾರ ಮೇಳ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ನಡೆಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ವಿಎನ್ ನಾಯ್ಕ ಬೇಡ್ಕಣಿ ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ವಿವಿಧ ಬಗೆಯ ಮಲೆನಾಡಿನ ಪ್ರಸಿದ್ಧ ತಿಂಡಿ ತಿನಿಸು, ರೊಟ್ಟಿ, ಕಜ್ಜಾಯ, ಹೋಳಿಗೆ ಹಾಗೂ ಪಾನೀಯಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸಿದರು. ಆಹಾರ ತಯಾರಿಕೆ ಸಿದ್ಧತೆ, ಗುಣಮಟ್ಟ ಹಾಗೂ ಆರೋಗ್ಯ ಗುಣಗಳ ಕುರಿತು ಈ ವೇಳೆ ವಿವರಿಸಿದರು. ಮಳಿಗೆಗಳಿಗೆ ಬಂದ ಅತಿಥಿಗಳನ್ನು ಹೂಗುಚ್ಛ ನೀಡಿ ಸ್ವಾಗತಿಸಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ತಲೆಗೆ ಎಣ್ಣೆ ಹಾಕಿ ಹೂಗಳನ್ನು ನೀಡಿ ಪ್ರೀತಿಯಿಂದ ಬರಮಾಡಿಕೊಂಡರು. ಗಣ್ಯರು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಶ್ರಮವಹಿಸಿ ತಯಾರಿಸಿದ ಆಹಾರಗಳನ್ನು ಸವಿದು ವಿದ್ಯಾರ್ಥಿಗಳ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಇದೊಂದು ವಿನೂತನ ಪ್ರಯತ್ನವಾಗಿದ್ದು ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ತಾಲೂಕಿನ ಸಾರ್ವಜನಿಕರೆಲ್ಲರೂ ಭಾಗವಹಿಸುವಂತೆ ಕಾರ್ಯಕ್ರಮ ಏರ್ಪಡಿಸೋಣ ಎಂದು ಅತಿಥಿಗಳು ಹುರಿದುಂಬಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಸತೀಶ್ ನಾಯ್ಕ್ ವಹಿಸಿದ್ದರು. ಅತಿಥಿಗಳಾಗಿ ಎಂಟಿ ಗೌಡ, ಎಸ್ಕೆ ನಾಯ್ಕ್, ಇಂದಿರಾ ನಾಯ್ಕ್ ಹಾಗೂ ದಿವಾಕರ್ ನಾಯ್ಕ್ ಸಂಕಂಡ ಉಪಸ್ಥಿತರಿದ್ದರು. ಸಹ ಪ್ರಾಧ್ಯಾಪಕ ನಾರಾಯಣಗೌಡ ಸ್ವಾಗತಿಸಿದರು. ಉಪನ್ಯಾಸಕ ಮಾರುತಿ ಗಾವಡಿ, ಮಹಾಲಕ್ಷ್ಮಿ ನಾಯ್ಕ್ ವಂದಿಸಿದರು ಹಾಗೂ ಗಣಪತಿ ಎಂಬಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೇಶೀಯ ಆಹಾರ ಮೇಳದಲ್ಲಿ ದೋಸ್ತಿ ಉಪಹಾರ ಗೃಹ, ದೇಸಿ ಸವಿರುಚಿ, ಹಳ್ಳಿ ಮನೆ, ಅಜ್ಜನ ಮನೆ ಹೋಟೆಲ್, ಮಲೆನಾಡು ರುಚಿ, ಶುದ್ಧ ತಿನಿಸು, ಮಲೆನಾಡು ರುಚಿಕಟ್ಟೆ, ಶಿರಾಪುರ ಸ್ವಾದ ಸಂಗಮ, ಹಳ್ಳಿ ಮನೆ ಊಟ, ಅಮ್ಮನ ಕೈತುತ್ತು, ರಾಯಲ್ ಮಲೆನಾಡು ಡಿಲೈಟ್ಸ್ ಮಳಿಗೆಗಳನ್ನು ವಿದ್ಯಾರ್ಥಿಗಳು ತೆರೆದು ನಮ್ಮ ಪರಂಪರೆಯ ಸವಿಯನ್ನು ಬಡಿಸಿದರು. ಮಾತಾಡಿದಾಗ ಹೇಳಿದ್ರು ಬಹಳ ಸಂತೋಷ ಅನಿಸ್ತು. ಏನಂದ್ರೆ ಕಲಿಕೆ ಅಂತಕ್ಕಂಥದ್ದು ಕೇವಲ ಪಠ್ಯ ಚಟುವಟಿಕೆಗಳು ಮಾತ್ರ ಸೀಮಿತ ಅಲ್ಲ, ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವನ ಹೊಂದಲಿಕ್ಕೆ, ಸಮಗ್ರವಾದಂಥ ವ್ಯಕ್ತಿತ್ವ ಹೊರಹೊಮ್ಮಬೇಕು ಅಂದರೆ ಅವನು ಎಲ್ಲ ದಿಶೆಗಳಲ್ಲೂ ತಿಳುವಳಿಕೆಯನ್ನ ಮತ್ತು ಗಮನವನ್ನು ಹರಿಸ್ತಕ್ಕಂಥದ್ದು ಮಾಡಬೇಕು. ಅದರಲ್ಲಿ ಆಹಾರ ತಯಾರಿಕೆ ಒಂದೇ ಅಲ್ಲ, ಮುಖ್ಯವಾಗಿ ಜೀವನದ ಮೌಲ್ಯಗಳಿಗೆ ಏನೇನು ಬೇಕು ಆ ಎಲ್ಲ ಕಲಿಕೆಗಳು ನಮಗೆ ಬಂದಾಗ ಮಾತ್ರ ಅದು ಸರಿಯಾಗ್ತದೆ. ಕೇವಲ ಹೆಣ್ಣು ಗಂಡಿನ ಭೇದ ಇಲ್ಲ. ನನಗೆ ತಿಳಿದಂತೆ ಹೆಣ್ಣು ಮಕ್ಕಳಿಗಿಂತ ಸರಿಯಾಗಿ ಅಡುಗೆ ಮಾಡಿದ್ರೆ ಗಂಡು ಮಕ್ಕಳೇ ಹೆಚ್ಚು ಚೆಂದಾಗಿ ಅಡುಗೆ ಮಾಡ್ಬೋದು. ಯಾಕಂದರೆ ನಾವು ಭಾಳ ಕಾಲದಲ್ಲಿ ನೋಡ್ತೀವಿ, ಊಟದ ವಿಚಾರದಲ್ಲಿ ಹೋದಾಗ ನೀವು ಪಾಕ ಪ್ರವೀಣರು ಅಂತಂದರೆ ನಳಮಹಾರಾಜನ ಗುರುತಿಸ್ತೇವೆ, ಅದರ ನಂತರ ಭೀಮ ಗುರುತಿಸ್ತೇವೆ. ಹಾಗೆ ಹಲವಾರು ಜನ ಗಂಡಸರನ್ನೇ ಹಿಂದೆ ನಾವೇನು ಕಡಿಮೆ ಅಲ್ಲ, ಆದರೆ ಗಂಡು ಮಕ್ಕಳು ಆಲಸ್ಯಗಳು ಮಾಡ್ಲಿಕ್ಕೆ ಹೋಗೋದು ಕಡಿಮೆ, ಯಾವುದ್ರಲ್ಲೂ ಆಸಕ್ತಿ ಕಡಿಮೆ ಮಾಡ್ಕೊಂಡಿವಿ, ಅದು ತಪ್ಪು. ಹಾಗಾಗಿ ಹೆಣ್ಣು ಮಕ್ಕಳನ್ನು ಮೀರಿಸ್ತಕ್ಕಂಥ ಕಲೆ ನಿಮ್ಮಲ್ಲಿದೆ, ಅದನ್ನು ರೂಢಿಸ್ಕೊಳ್ಬೇಕು. ಅದು ಕೇವಲ ಹೆಣ್ಮಕ್ಳಿಗೆ ಸೀಮಿತ ಅಲ್ಲ. ಒಂದು ವೇಳೆ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಂದಿರೋ, ಸಹೋದರರು, ಹೆಂಡತಿರು ಯಾರು ಇದ್ದಾಗ ಆ ಕೆಲಸವನ್ನ ಮಾಡ್ತಕ್ಕಂಥ ಪ್ರಾವೀಣ್ಯ ಬಂದಾಗ ಮಾತ್ರ ನಾವು ಪರಿಪೂರ್ಣ ವ್ಯಕ್ತಿತ್ವ ಹೊಂದಲಿಕ್ಕೆ ಸಾಧ್ಯ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವೆಲ್ಲ ವಿಷಯವನ್ನು ತಿಳ್ಕೊಂಡಿರ್ಬೇಕು. ಆವಾಗ ಮಾತ್ರ ನಾವು ಕೂಡ ಎಲ್ಲದರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕಿಂತ ಜೀವನದಲ್ಲಿ ಸರಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಕಲೆ ಪ್ರತಿಯೊಬ್ಬರಿಗೂ ಬರಬೇಕು. ಅದರಲ್ಲೂ ವಿದ್ಯಾರ್ಥಿ ದಿಶೆಯಲ್ಲಿ ಈ ಕಲೆಗಳನ್ನೆಲ್ಲ ರೂಢಿಸ್ಕೊಳ್ಳೋದ್ರಿಂದ ಮುಂದೆ ನಿಮ್ಮ ಜೀವನಕ್ಕೆ ಅದು ಸಹಕಾರಿಯಾಗ್ತದೆ. ಇವತ್ತು ಈ ಇಲ್ಲಿ ಕಲಿತಂಥ ಕಲಿಕೆ ಜೀವನದಲ್ಲಿ ಮನಸ್ಸಿನಲ್ಲಿ ಹಾಗೆ ಉಳಿತದೆ. ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ನಾವು ಎಲ್ಲ ವಿಷಯದಲ್ಲೂ ಕೂಡ ಸಾಧನೆ ಮಾಡಬಲ್ಲೆ ಅನ್ನೋ ಒಂದು ಇದನ್ನು ಕೊಡಲಿಕ್ಕೆ, ಅಂದರೆ ಮನೆಯಲ್ಲಿ ಪರಿಪೂರ್ಣ ವ್ಯಕ್ತಿತ್ವ ಹೋಗ್ಬೇಕಂದ್ರೆ ನಾವು ಅಡುಗೆ ಮಾಡೋದ್ರಿಂದ ಹೇಳಿ, ಕಸ ಗುಡಿಸೋದ್ರಿಂದ, ನೆಲ ಒರೆಸೋದ್ರಿಂದ, ಎಲ್ಲದರಲ್ಲೂ ಮಹಿಳೆ ಇರ್ಬೋದು, ಗಂಡಸರು ಇರ್ಬೋದು, ನಾವು ತಯಾರಾಗಿರ್ಬೇಕು, ಅದು ರೂಢಿಸ್ಕೊಳ್ಬೇಕು. ಆವಾಗ ಮಾತ್ರ ನಾವು ಎಲ್ಲ ರೀತಿಯ ಕೌಶಲ್ಯಗಳನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ. ಮತ್ತು ನನ್ನ ಸಂಸಾರ, ನನ್ನ ಮನೆ, ನನ್ನ ಮಕ್ಕಳು ಇದನ್ನು ಕಟ್ಕೊಂಡು ಸರಿಯಾಗಿ ಕಟ್ಟಬೇಕು ಅಂದರೆ ನಾವು ಆ ಸಂಸಾರದ ವಿಷಯದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯದಲ್ಲೂ ಪ್ರಾವೀಣ್ಯವನ್ನು ಹೊಂದಿರಬೇಕು. ಆಗ ಮಾತ್ರ ಸಾಧ್ಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಆಹಾರ ಮೇಳ ನಿಮ್ಮ ಜೀವನಕ್ಕೆ ಆ ರೀತಿಯ ಕೌಶಲ್ಯ ಹೊಂದಲಿಕ್ಕೆ ಒಂದು ಸಹಕಾರಿ ಆಗ್ತದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಜೊತೆಗೆ ಇದು ಕೇವಲ ಇವತ್ತಿನ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದಕ್ಕಾಗಿ ಸೀಮಿತ ಅಂತ ತಿಳ್ಕೊಬಾರ್ದು. ಮನೆಯಲ್ಲಿ ಬಿಡುವಾದಾಗ ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ತಾಯಂದ್ರಿಗೆ ತಾವು ಅವರು ಅಡುಗೆ ಮಾಡ್ತಕ್ಕಂಥ ವಿಷಯ ಇರ್ಬೋದು, ಮನೆಯ ಕೆಲಸ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಹಕಾರಿ ಮಾಡ್ಕೊಂಡು ಬಂದಾಗ ಅದು ನಿಮ್ಮ ಜೀವನಕ್ಕೆ ಮುಂದೆ ದಾರಿದೀವಿ ಆಗ್ತದೆ. ಕೇವಲ ಅದು ತ್ರಾಸ ಅಂತ ತಿಳ್ಕೊಳ್ಬೇಡಿ, ಅದು ಇಳಿಸ್ಕೊಂಡು ಹೋಗೋದ್ರ ಮೂಲಕ ಈ ಆಹಾರ ಮೇಳದ ನೈಜ ವ್ಯವಸ್ಥೆಯನ್ನು ನಾವು ಫಲವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಹಂತದಲ್ಲೂ ಕೂಡ ಪರಿಪೂರ್ಣರಾಗಬೇಕು. ಅದ್ರ ಜೊತೆಗೆ ಆಹಾರ ತಯಾರಿಕೆಯಿಂದ ಹಿಡಿದು, ಅಂದರೆ ಮನುಷ್ಯನಿಗೆ ದುಡಿಯೋದು ಯಾಕೆ, ಕೆಲಸ ಮಾಡೋದು ಯಾಕೆ, ನಾವು ಊಟ ಮಾಡಲಿಕ್ಕೆ, ತಿನ್ನಲಿಕ್ಕೆ, ಮತ್ತೇನೂ ವಿಶೇಷ ಅಲ್ಲ. ಬಟ್ಟೆ ಇದು ಬೇಕು. ಅದು ಬೇಕು ಅಂತಾದರೆ ನಾವು ಆ ದಿಶೆಯಲ್ಲಿ ಸಂಪೂರ್ಣವಾದಂಥ ನಾಲೆಜನ್ನು ಹೊಂದಿರಬೇಕು. ಆಹಾರ ತಯಾರಿಕೆ ಇರ್ಬೋದು, ಮನೆಯ ವ್ಯವಸ್ಥೆ ಇರ್ಬೋದು. ಕಾಲೇಜಿನಲ್ಲಿ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಈ ಆಹಾರ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ತಮ್ಮ ಮನೆಯಲ್ಲಿ ಮಾಡಿಕೊಂಡಂತಹ ಹಳ್ಳಿಯ ದೇಶಿ ಪದಾರ್ಥಗಳನ್ನು ಇಲ್ಲಿ ತಂದು ಮಾರಾಟಗಳನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಕಡೆ ಹಳೆಯ ಕಾಲದ ಒಂದಿಷ್ಟು ಆಹಾರ ಪರಿಕರಗಳನ್ನು ಸಹ ಪ್ರದರ್ಶಿಸಲಾಗುತ್ತಿದೆ.
ನಮ್ಮ ಕಾಲೇಜಲ್ಲಿ ಕೇವಲ ಶಿಕ್ಷಣ ಮಾತ್ರ ಅಲ್ಲದೆ ಇಂತಹ ಅನೇಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಹೀಗೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಹೀಗೆ ಬಹಳ ಉತ್ಸಾಹದಿಂದ ನಡೆಸಿಕೊಡ್ತೇವೆ. ಹೆಸರೇನು? ಜಾಧವ್. ಇವತ್ತು ನಮ್ಮ ಕಾಲೇಜಿನಲ್ಲಿ ದೇಶೀಯ ಆಹಾರ ಮೇಳ 2026 ಆಯೋಜಿಸಿದ್ರು. ಇಲ್ಲಿ ನಾವು ಹಲವಾರು ದೇಶೀಯ ಆಹಾರ ಪದಾರ್ಥಗಳನ್ನ ಉತ್ಸಾಹದಿಂದ ಆಯೋಜನೆ ಮಾಡಿದ್ದೀವಿ. ಹಾಗೆ ನಾವು ಗೊತ್ತಿಲ್ಲದೆ ಇರೋ ಎಲ್ಲ ದೇಶೀಯ ಪದಾರ್ಥಗಳನ್ನ ಇಲ್ಲಿ ನೋಡಿದ್ವಿ ಹಾಗೂ ಅದರ ಆರೋಗ್ಯಕರ ವಿಷಯವನ್ನ ಎಲ್ಲ ಟೀಚರ್ಸಿಂದ ತಿಳ್ಕೊಂಡ್ವಿ. ಹಾಗೆ ಈಗಿನ ಕಾಲದಲ್ಲಿ ಮಕ್ಕಳು ಎಲ್ಲ ಜಂಕ್ ಫುಡ್ ತಿಂದು ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದಾರೆ. ಅದಕ್ಕಾಗಿ ಅದ್ರ ಬದಲಾಗಿ ಇಂತಹ ದೇಶೀಯ ಫುಡ್ಡನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ಎಲ್ಲರೂ ದೇಶೀಯ ಫುಡ್ಡನ್ನು ತಿನ್ನಿ. ಆಮೇಲೆ ಈ ಥರ ಕಾರ್ಯಕ್ರಮನ ಎಲ್ಲ ಕಾಲೇಜಿನಲ್ಲಿ ಆಯೋಜನೆ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ದೇಶೀಯ ಆಹಾರದ ಬಗ್ಗೆ ತಿಳುವಳಿಕೆ ಮೂಡುತ್ತೆ ಅಂತ ಹೇಳಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.